ಈ ರಾಣಿ ಅಂಬಳು ಯಾರಿಗೋ ಏನೋ ಅಂತ ಅವತ್ತು ಹೇಳಲೇ ಇಲ್ಲ, ಯಾರಿಗೆ ಯಾರಿಗೆ ಅಂತ ಕೇಳಿದ್ರು. ಇವತ್ತು ನೋಡಿರಿ ಅವ್ರ ಅತ್ತಿಗೆಗೆ ಪತ್ರ ಬರ್ಸ್ಬಿಟ್ಟು ನಾನು ಕರ್ಸ್ಬಿಟ್ಟು ನಾನು ಬಾಯಿಗೆ ಬಂದಂಗೆ ಬಯಸ್ಬಿಟ್ಲಲ್ಲ ಇವಳು. ಈ ರಾಣಿ ಒಂದಿಷ್ಟು ಬುದ್ಧಿನೇ ಇಲ್ಲ. ಅಲ್ಲ ಇಂಥವೆಲ್ಲ ಯಾಕೆ ಮಾಡ್ಬೇಕು? ನಾನು ಮೊದಲೇ ಜೈಲಿಗೆ ಹೋಗಿ ಬಂದು ಹೆಂಗ್ ಕಷ್ಟ ಅನುಭವಿಸಿ ಈಗಿನ ಅಮ್ಮವ್ರನ್ನ ಹೆಂಗೋ ಕೈ ಕಾಲು ಹಿಡಿದು ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಈಗ ಇಂಥವೆಲ್ಲ ಮಾಡಿದ್ದೀನಿ ಅಂತಂದ್ರೆ ತಿರ್ಗ ಅಲ್ಲಿ ಏನ್ ಮಾಡ್ತಾರೋ ಏನೋ ಅನ್ನಂಗೆ ಆಗೈತೆ ನನಗೆ. ನಾನೇನ್ ತಪ್ಪು ಮಾಡಿಲ್ಲ, ರಾಣಿನೇ ನನ್ನ ಕೈಲಿ ಬರ್ಸಿದ್ದು ಅಷ್ಟೇನೆ. ನಾನೇನ್ ಬೇಕು ಅಂತ ಅವ್ರ ಅದಕ್ಕೆ ಯಾರು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನಾನೇನ್ ಬೇಕು ಅಂತಾನು ಬರ್ದಿಲ್ಲ, ಏನೂ ಇಲ್ಲ. ಅವಳು ಹೇಳಿದ್ಲು ಅಂತೇಳಿ ನಾನು ಬರ್ಕೊಟ್ಟೆ ಅಷ್ಟೇನೆ. ನಾವು ಹ್ಯಾಂಡ್ ರೈಟಿಂಗ್ ದುಂಡು ಬರಲ್ಲ, ನೀನಾದ್ರೆ ಚೆನ್ನಾಗಿ ಬರೀತೀಯ, ಬರೀ ಯಾರೋ ಒಬ್ರನ್ನ ಬಕ್ರ ಮಾಡ್ಬೇಕು ಅಂತ ಹೇಳಿದ್ಲು ರಾಣಿ ಅವತ್ತು. ಇವತ್ತು ನೋಡಿರಿ ಈ ತರ ಎಲ್ಲ ನಾ ತಂದಿಕ್ಕೆ ಇದ್ದಾಳೆ. ಶಿಲ್ಪ ಶಿಲ್ಪ ನಿಂತ್ಕೊಳ್ಳೆ. ಶಿಲ್ಪ ಸಾರಿ ಕಣೆ, ನನ್ನಿಂದನ ನೀನು ಇಲ್ಲಿವರೆಗೂ ಬಂದು ನಮ್ಮ ಅಪ್ಪ ನಮ್ಮ ಅಣ್ಣನ ಹತ್ರ ನಮ್ಮ ಅಜ್ಜಿ ಹತ್ರ ಎಲ್ಲರ ಹತ್ರನೂ ಬೈಸ್ಕೊಳಂಗಾಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡೆ. ನಾನು ಈ ತರ ಸಿಗಾಕಂತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸಿಗಾಕಂತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನ್ನ ಯಾಕೆ ಕರ್ಸಿದೆ? ನೀನೇ ಹೇಳ್ಬೇಕಾಗಿತ್ತು, ನಾನೇ ಬರ್ಸಿದ್ದು ಅಂತಾನ. ನನ್ನ ಯಾಕೆ ಅಲ್ಲಿಂದ ಇಲ್ಲಿ ಕರ್ಸೋವರೆಗೂ ಸುಮ್ಮನೆ ಇದ್ದೆ ರಾಣಿ ನೀನು? ಏನೋ ನಿನಗೆ ಸಹಾಯ ಆಗ್ಲಿ ಅಂತ ನಾನು ಅವತ್ತೊಂದು ಪತ್ರ ಬರ್ದೆ. ತಿರ್ಗಾ ನೀನು ಯಾರಿಗೋ ಬಕ್ರ ಮಾಡ್ಬೇಕು ಹಂಗೆ ಹಿಂಗೆ ಅಂತ ನಾವು ಪತ್ರ ಬರ್ಸಿ ನನ್ನ ತಗ್ಲಾಗ್ತಿದ್ದಲ್ಲ ಸರಿಯಾಗಿ. ನನಗೆ ಈಗ್ಲೇನೆ ಅನುಭವಿಸಿ ಸಾಕಾಗಿ ಹೋಗೈತಿ ಅಂತ ಗಂಡನ್ ಕಟ್ಕೊಂಡು ಆ ಸೇಳಿ ಜೊತೆಗೆ ಅನುಭವಿಸ್ತಾ ಇದೀನಿ. ಅಂತದ್ರಾಗೆ ಇಂಥವೆಲ್ಲ ತಾಪತ್ರಯ ನಿನ್ನಿಂದಾನ. ನಿನಗೆ ಒಳ್ಳೇದ್ ಮಾಡಕ್ ಹೋಗಿ ನಾನು ಸರಿಯಾಗಿ ತಗ್ಲಾಕೆಂತಿದ್ನಲ್ಲ. ಹೋಗ್ಲಿ ಬಿಡೆ ಶಿಲ್ಪ, ಏನ್ ಮಾಡೋದು? ನನಗೆ ಈ ತರ ಎಲ್ಲ ಗೊತ್ತಾಗುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಅವಳ ಅಮ್ಮ ಇದ್ದಾಳಲ್ಲ, ನಮ್ಮ ಅಮ್ಮ ತವ್ರ ಮನೆಯವಳ ಲಸ್ಮಕ್ಕಂಬಳು ಭಾರಿ ಕಿಲಾಡಿ ಇದ್ದಾಳೆ. ಏನೇನೋ ಮಾಡಿ ಒಟ್ನಲ್ಲಿ ತಗಲಾಕ್ಬಿಟ್ಲು. ಮನೆಯಾಳಿ ಅವಳಿಂದಾನೆ ಇಷ್ಟೆಲ್ಲ ತಂಪತ್ರಯ ಆಗಿದ್ದು. ಆ ಶ್ರೀದೇವಿ ಮೂದೇವಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಅಯ್ಯಮ್ಮ ಇದ್ದಾಳಲ್ಲ ಅವಳು, ಯಾತು ಓದಕ್ ಬರೆಯಕ್ ಬರ್ದಿದ್ರು ಎಷ್ಟು ಬುದ್ಧಿವಂತಿಕೆಯಿಂದ ಕಂಡು ಹಿಡಿದ್ಬಿಡ್ತಾಳೆ. ಮನೆಯಾಳಿ ಆ ನೇತ್ರನು ಮತ್ತೆ ನಮ್ಮ ಅತ್ತೆನೂ ಹೇಳಿದ್ರು ಅಲಸ್ಮಕ್ಕ ಒಳ್ಳೆಯವಳಲ್ಲ ಹಂಗೆ ಹಿಂಗೆ ಅಂತಾನೆ. ನಮ್ಮ ಅಮ್ಮ ಇಂತಾಗೇನೆ ಅವತ್ತು ಓದ್ಸಲ ಅವಾಗ ಯಾವಾಗ್ಲೂ ಒಂದ್ಸಲ ನಮ್ಮ 30,000 ದುಡ್ಡು ಇಸ್ಕೊಂಡಿದ್ಲು ಅವಳು ಲೌಡಿ. ಮನೆಯಾಳಿ ನಮ್ಮಮ್ಮ ಏನ್ ಮನೆ ನಮ್ಮ ಮಾವರ ಮನೆ ಎಷ್ಟು ಹಾಳು ಮಾಡ್ಯಾವಳ ಅವಳು. ಅದೇವ್ರು ಅವಳು ಯಾವತ್ತೂ ಕ್ಷಮಿಸಲ್ಲ. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತಾನೆ. ಇನ್ನೊಬ್ರು ಮನೆ ಹಾಳು ಮಾಡಕ್ ಹೋದ್ರೆ. ಈಗ ಆಯಮ್ಮನ ಬೈಕೊಂಡು ಏನಾಗ್ಬೇಕಾಗೈತಿ ಬಿಡು. ನೀನು ನನ್ ತಗಲಾಗ್ತಿದ್ದಲ್ಲ, ನಾನ್ ನಿನಗೆ ಸಹಾಯ ಮಾಡಿದ್ದೆ. ಆ ಸಂಪಿಗೆ ವಿಷಯ ಎಲ್ಲ ಪತ್ರ ಬರೆದು ತಿಳಿಸಿದ್ದೆ. ನಾನ್ ನಿನಗೆ ಒಳ್ಳೇದ್ ಮಾಡಿದ್ರೆ ನೀನ್ ನೋಡಿದ್ರೆ ನಾನು ಹಿಂಗೆಲ್ಲ ತಗಲಾಗ್ತಿದ್ದ? ನೀನೇ ಹೇಳ್ಬೇಕಿತ್ತು ತಾನೇ. ನಾನೇ ಬರ್ದಿದ್ದು ಪತ್ರನ ನನ್ನ ಫ್ರೆಂಡ್ ಹತ್ರ ಬರ್ಸಿದ್ದೆ ಅಂತನ ಹೇಳಿದ್ರೆ ನಾನು ಇಲ್ಲಿ ಬರುವಂತ ತಾಪತ್ರನೇ ಇರ್ತಿರ್ಲಿಲ್ಲ. ಅಲ್ಲಿ ಸೇಳಿನು ಕಂಬ್ಲಿನು ಹೆಂಗೆಲ್ಲ ನನ್ನ ಆಡ್ಕೊಂಡ್ರು ನೋಡು. ಅಲ್ಲಿ ಏನೋ ಕಿತಾಪತಿ ಮಾಡಿದ್ಯಾ ಹೋಗು ಅಂತನ ಹೇಳ್ತಿದ್ಲು ಆ ಸೇಳಿ ಮುಂಡೆ. ನಿಮ್ಮ ಅಣ್ಣ ಬಂದು ನಮ್ಮಂತಕ್ಕೆ ಹೋಗಿದ್ದಂತೆ. ಆ ಸೇಳಿ ಅಲ್ಲಿ ಕರ್ಕೊಂಬಂದಿದ್ಲು ಆ ಕಂಬ್ಲಿ ಮಂತಕ್ಕೆ. ಹೌದು ಒಪ್ಕೊಂತೀನಿ, ನೀನು ನನಗೆ ಸಹಾಯ ಮಾಡಿದ್ದೆ. ನೀನೇನಾದ್ರೂ ಪತ್ರ ಬರೆದು ತಿಳಿಸ್ಲಿಲ್ಲ ಅಂತಂದ್ರೆ ನಾವು ಅಲ್ಲಿಗೆ ಬರ್ತಾನೂ ಇರ್ಲಿಲ್ಲ. ಆ ಸಂಪಿಗೆ ಜೊತೆಗೆ ನನ್ನ ಗಂಡ ಮದ್ವೆ ಆಗ್ಬಿಟ್ಟಿರೋನೋ ಏನೋ ಭಯ ಆಗ್ತಿತ್ತು. ಆದ್ರೆ ಸದ್ಯ ನೀನ್ ಪತ್ರ ಬರ್ದಿದ್ದನ್ನ ಅನಾಚಾರ ತಪ್ಪಿತು. ಆದ್ರೆ ಈಗ ನಾನು ಈ ತರ ಎಲ್ಲ ಏನು ಸಿಗಾಕೊಳ್ಳಲ್ಲ, ನನ್ನ ಪ್ಲಾನ್ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೆ. ಹಂಗೂ ನಾನೇ ಬರೆಯೋಣ ಆ ಪತ್ರನ ಅನ್ಕೊಂಡೆ. ಆದ್ರೆ ನನ್ನ ಓದಿರೋವೆಲ್ಲನ ನಮ್ಮ ಮನೆಗೆ ನನ್ನ ತವ್ರ ಮನೆಗೆ ಇದ್ದಾವೆ. ಆಮೇಲೆ ಆ ಪತ್ರನು ಅದನ್ನು ನೋಡ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಗುರ್ತಿಡಿದ್ರೆ ಅಂತ ನನಗೆ ಯೋಚನೆ ಬಂತು. ಅದಕ್ಕೆ ನಿನಗೆ ಅದು ನಿಜ ಹೇಳಿದ್ರೆ ಬರ್ಕೊಡಲ್ವೋ ಏನೋ ಅಂತಾನ ಸುಮ್ಮನೆ ನಾನು ಸುಳ್ಳು ಹೇಳಿದೆ, ಯಾರನ್ನೋ ಬಕ್ರ ಮಾಡಕ್ಕೆ ಅಂತಾನ. ಸಾರಿ ಕಣೆ ಶಿಲ್ಪ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಏನೋ ತಪ್ಪಾಗೋಯ್ತು, ಇನ್ಮೇಲೆ ಹಂಗೆಲ್ಲ ಆಗಲ್ಲ. ಮತ್ತೆ ಇರೋ ವಿಷಯನ ನನ್ನ ಹತ್ರ ಹೇಳ್ಬೇಕಿತ್ತು ತಾನೇ ನೀನು ಅವತ್ತು. ಸುಳ್ಳು ಹೇಳಿ ಯಾಕೆ ಪತ್ರ ಬರೆಸ್ದೆ? ನನಗೆ ಈಗಾಗಿರೋದೇ ಸಾಕು. ಇನ್ನ ತಾಪತ್ರಯಗಳಾದ್ರೆ ನಾನು ಹೆಂಗ್ ತಡ್ಕೊಂಬನ ಹೇಳು? ನಮ್ಮಪ್ಪ ಮೊನ್ನೆ ಬೇರೆ ಬಂದಿತ್ತು. ನಮ್ಮಪ್ಪನೇ ಬೈದು ಮಕ್ಕುಗ್ದೋತು. ನಾನು ನಮ್ಮ ತವ್ರ ಮನೆಗೆ ಹೆಂಗೋತ್ಲ ಇವಾಗ ಮರ್ತಿರ್ತಾರೆ. ಈಗಲಾದ್ರೂ ನಾನು ತವ್ರ ಮನೆಗೆ ಹೋಗೋಣ ಅಂತ ನಾನು ಆಸೆ ಪಟ್ಟೆ. ಆದ್ರೆ ನಮ್ಮಪ್ಪ ನನ್ನೇ ಕಪ್ಪಾಳಕ್ಕೆ ಬಾರಿಸಿ ಅವಮಾನ ಮಾಡೋಯ್ತು. ಯಾರೂ ಇಲ್ಲ ನನಗೆ ಅಂತದ್ರಾಗಿಂತ ತೊಂದರೆಗಳೆಲ್ಲ ಆದ್ರೆ ನಾನು ಹೆಂಗಿರ್ಲಿ ಹೇಳು? ಜೀವ ಸಹಿತನ ಸತ್ತೋಗೋಣ ಅನ್ಸುತ್ತೆ. ಏನೋ ನೀನಿದೀಯಾ, ನಮ್ಮ ಅತ್ತೆ ಐತೆ ಸಹಾಯ ಮಾಡಕ್ಕೆ ಅಂತನ ಇನ್ನೂ ಇದ್ದೀನಿ. ನೀವೇ ಇಂಥ ಕೆಲಸ ಮಾಡಿದ್ರೆ ನಾನು ಹೆಂಗಿರೋದು ಹೇಳು? ತಡ್ಕೊಳ್ಳೋದು? ಆಯ್ತಮ್ಮ ಆಯ್ತು, ಇನ್ಮೇಲೆ ಏನೇ ಮಾಡಿದ್ರು ನಿನ್ಗೆ ಹೇಳ್ತೀನಿ ಬಿಡೆ ಶಿಲ್ಪ. ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೋಬೇಡ ಅಂತಂದ್ರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳೆ ರಾಣಿ. ನೋಡು ಈಗ ನಿನಗೂ ತವ್ರ ಮನೆ ಇಲ್ದಂಗಾಯ್ತು, ನನ್ನ ಪರಿಸ್ಥಿತಿನೇ ನಿನಗೂ ಆದಂಗಾಯ್ತು. ಹೌದು ಕಣೆ, ನನಗೂ ಅದೇ ತುಂಬಾ ದುಃಖ ಆಗ್ತಾ ಐತೆ. ಹೆಂಗೋ ನನಗೆ ಕಷ್ಟ ಅಂದ್ರೆ ನನ್ನ ಗಂಡ ನಮ್ಮ ಅತ್ತೆ ನನ್ನ ಬೈದೆ, ನನ್ನ ತವ್ರ ಮನೆಗೆ ಬಂದು ನಮ್ಮ ಅಮ್ಮ ಇಂತ ಕಷ್ಟ ಸುಖ ಹೇಳ್ಕೊಂತಿದ್ದೆ. ಈಗ ಅದು ಇಲ್ದಂಗ ಆಗೋಯ್ತಲ್ಲ. ಆ ಲಸ್ಮಕ್ಕನಿಂದನ, ಆ ಮೂದೇವಿ ಇದಾಳಲ್ಲ ಅವಳಿಂದನ. ಹೇ ರಾಣಿ, ಅವಳಿಂದ ಅಲ್ಲ, ನೀನು ತವ್ರ ಮನೆ ಇಲ್ದಂಗ ಮಾಡ್ಕೊಂಡಿದ್ದು ನೀನೇ ಮಾಡ್ಕೊಂಡಿದ್ಯಾ. ಮಾಡೋ ತಪ್ಪು ಮಾಡ್ಬಿಟ್ಟು ನಮ್ಮ ಮೇಲೆ ಎತ್ತಾಗ್ತಿದ್ಯಾ? ಇಂಥ ಕೆಲಸ ಮಾಡ್ಬೇಕಾದ್ರೆ ನಿನ್ ತಲೆಗೆ ಬುದ್ಧಿ ಇರ್ಲಿಲ್ವಾ?
ಪಾಪ ಶ್ರೀದೇವಿ ಎಷ್ಟಯ್ಯ ಅಂದಿರ್ಬೇಕು ನೀನ್ ಬರ್ದಿರೋ ಪತ್ರದಿಂದನ ನೋಡಕ್ಕ ನಿನ್ನಿಂದನ ಇವಾಗ ಆಗಿರೋದೇ ಸಾಕು. ಸುಮ್ಮನೆ ಮಾತಾಡಕ್ ಬರ್ಬೇಡ, ಸುಮ್ಮನೆ ಹೋಗ್ತಾ ಇರು. ನಿನ್ನ ಮಕ ನೋಡಿದ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ. ನಿನ್ನಿಂದನ ನಾನಿವತ್ತು ಎಷ್ಟು ಅವಮಾನ ಅನುಭವಿಸ್ಬೇಕಾಗಿತ್ತು. ನಿನಗೆ ಯಾಕೆ ಬೇಕು ನಮ್ಮನೆ ಸುದ್ದಿ? ಆ ಶ್ರೀದೇವಿಗೆ ಏನಾದ್ರೆ ಏನಂತೆ? ನಿನಗೂ ಅವಳಿಗೂ ಏನ್ ಸಂಬಂಧ? ನಿಮಗೆ ಸಂಬಂಧ ಇಲ್ಲದೆ ಇದ್ಮೇಲೆ ನೀನ್ ಯಾಕೆ ತಲೆ ಕೆಡಿಸ್ಕೊಂಡು ಇಲ್ಲಿಗಾನ ಬಂದು ಇಂಥದೆಲ್ಲ ಕಿತಾಪತಿ ಯಾಕೆ ತಂದಿಕ್ಬೇಕು? ಯಾಕೆ ನಿಮ್ಮನೆಗೆ ಏನು ಸಮಸ್ಯೆ ಇಲ್ವಾ? ನಾನೇನು ಮಾಡಿಲ್ಲಮ್ಮ, ನಾನೇನು ಮಾಡೋಣ? ಏನೋ ನಮ್ಮನೆ ಹತ್ರ ಸಹಾಯ ಕೇಳ್ಕೊಂಬಂದ್ರು ಶ್ರೀದೇವಿನೂ ಅವ್ರ ಅಮ್ಮನೂ. ಹೆಂಗಾದ್ರೂ ಮಾಡಿ ಈ ಪತ್ರ ಬರ್ದಿಲ್ಲ ನಾವು, ಆ ಪತ್ರ ಬರ್ದಿರೋದು ಯಾರು ಅಂತ ಕಂಡಿಡಿಯೋದು ಹೆಂಗೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಏನಾದ್ರೂ ಮಾಡಿ ಸಹಾಯ ಮಾಡಕ್ಕ, ನನ್ನ ಜೀವನ ಹಾಳಾಗಿ ಹೋಗುತ್ತೆ ಅಂತ ನಾ ಬೇಡ್ಕೊಂಡ್ಲು. ಏನೋ ಪಾಪ ಮನೆ ಹತ್ರ ಬಂದಿದ್ದಾಳಲ್ಲ ಅಂತ ನಾನು ಅವಳಿಗೆ ಬಂದಿರೋ ಪತ್ರ ಇಸ್ಕೊಂಡು ನೋಡೋಣ ಅಂತ ಹೇಳಿ ನಿಮ್ಮೂರಿಗೆ ಬಂದೆ. ನನಗೆ ನಿನ್ನ ಮೇಲೂ ನಿಮ್ಮ ಅಮ್ಮನ ಮೇಲೂ ಅನುಮಾನ ಇತ್ತು. ನೀವೇ ಏನೋ ಮಾಡಿರ್ಬೇಕು ಅಂತ ನಿಮ್ಮೂರಿಗೆ ಬಂದಾಗ ಹಂಗು ರಾಮಂಗ್ ನೀನು ಅದೇನೇನೋ ಬರ್ಕೊಟ್ಟಿದ್ದಲ್ಲ ಜಿಲ್ಲೆಗಳ ಹೆಸರು ಎಲ್ಲನ, ಅದನ್ನು ಎಲ್ಲ ತೆಗೆದು ನೋಡಿದೆ. ಆದ್ರೆ ಅವಾಗ ನೀನು ಬರ್ದಿಲ್ಲ ಅನ್ನೋದು ಗೊತ್ತಾಯ್ತು. ಓ ಹಂಗಾದ್ರೆ ನೀನು ಅಲ್ಲಿಗೆ ನನ್ನ ಗಂಡರ ಊರಿಗೆ ಬಂದಿದ್ದು ಅದಕ್ಕೆ ಬಂದಿದ್ದ? ನೀನೇನ್ ಪೊಲೀಸಾ? ಏನ್ ಇನ್ವೆಸ್ಟಿಗೇಷನ್ ಮಾಡಕ್ ಬಂದಿದ್ದ? ಯಾರು ಬರ್ದೇವ್ರೆ ಏನು ಎತ್ತ ಅಂತಾನ? ಪೊಲೀಸ್ನವರು ನಿನ್ನಂಗೆ ವಿಚಾರಣೆ ಮಾಡಲ್ಲ. ಹೇಳೋವರೆಗೂ ಒಂದ್ ಸ್ವಲ್ಪ ಹೊತ್ತು ಕೇಳಿಸ್ಕೊ. ನಾನೇನು ನೀನ್ ಬರ್ದಿದ್ಯಾ ಅಂತ ಅನುಮಾನದಿಂದನ ಚೆಕ್ ಮಾಡಕ್ ಬಂದಿರಲಿಲ್ಲ ನಿಮ್ಮೂರಿಗೆ. ನಮ್ಮ ಅಣ್ಣಗೆ ದುಡ್ಡು ಕೊಡ್ಬೇಕಾಗಿತ್ತು, ಅದಕ್ಕೆ ಬಂದಿದ್ದೆ. ಹಂಗೆ ನನಗೆ ಅನುಮಾನ ಇತ್ತಲ್ಲ, ರಂಗು ರಾಮು ಬರ್ಕೊಟ್ಟಿದ್ದ ತಂದಿದ್ದಲ್ಲ, ನೋಡ್ದೆ ಅಷ್ಟೇನೆ. ಬಿಡು, ಈಗ ನೀನೇ ಬರ್ದಿರೋದು ಅಂತ ಗೊತ್ತಾಯ್ತಲ್ಲ. ಹುಡುಗಿ, ಇವಳು ಮಾತು ಕೇಳ್ಕೊಂಡು ನೀನ್ ಬರ್ದಿದ್ಯಲ್ಲ, ನಿನಗ್ ಗೊತ್ತಾಗಲ್ವಾ? ಯಾರಿಗ್ ಬರಿಬೇಕು ಏನು ಎತ್ತ ಅಂತನ ಕೇಳಬೇಕು ಮೊದ್ಲು. ಇಂತ ನೋಡು, ಇಂಥವೆಲ್ಲ ಆಗ್ತವೆ. ಇವಳಿಂದ ನೀನು ಮಕ್ಕುಗಿಸ್ಕೊಂಡೆ ಇವತ್ತು. ಸರಿ ಆಯ್ತು ಬಿಡ್ರಿ, ನನಗೂ ಗೊತ್ತೈತೆ ಏನೋ ತಿಳಿದೆ ತಪ್ಪು ಮಾಡಿದಾಳೆ. ನನಗೂ ಹೇಳಿಲ್ಲ ರಾಣಿ, ನನಗೂ ಅವಳ ಮೇಲೆ ಬೇಜಾರೈತೆ. ಆದ್ರೆ ನೀವು ಈ ವಿಷಯಕ್ಕೆ ಬರಬಾರ್ದಾಗಿತ್ತು. ನೀವು ಬರ್ದಿದ್ರೆ ಇದು ಯಾವ್ದು ಹೊರಗೆ ಬರ್ತಾನೆ ಇರಲಿಲ್ಲ. ನನಗೂ ಏನೂ ಆಗ್ತಿರ್ಲಿಲ್ಲ, ರಾಣಿಗೂ ಏನೂ ಆಗ್ತಿರ್ಲಿಲ್ಲ, ಎಲ್ಲ ಚೆನ್ನಾಗಿ ಇರ್ತಿದ್ವಿ. ನಿನ್ನಿಂದಾನೇ ಈಗೆಲ್ಲ ಆಗಿರೋದು. ಓಹೋ, ನೀನು ರಾಣಿನೂ ಇಬ್ರು ಒಂದೇ ಅನ್ಸುತ್ತೆ, ಅದಕ್ಕೆ ಹಿಂಗ್ ಮಾತಾಡ್ತಾ ಇದ್ಯಾ? ಏನು ಆಗ್ಲಿಲ್ಲ ಅಂದ್ರೆ ಶ್ರೀದೇವಿ ಜೀವನ ಹಾಳಾಗ್ತಿರ್ಲಿಲ್ವಾ? ಏನೋ ಆಗ್ತಿರ್ಲಿಲ್ಲ ನಾನು ಬರ್ಲಿಲ್ಲ ಅಂತಂದ್ರೆ ಅಂತನ ಶ್ರೀದೇವಿ ಜೀವನ ಹಾಳಾಗ್ತಿತ್ತು. ನಿಮ್ಮಮ್ಮಯ್ಯ ಇನ್ನೊಂದು ಮದುವೆ ಮಾಡ್ತೀನಿ ಅಂತನ ಹೆಣ್ಣು ಹುಡುಕ್ತಿದ್ಲಂತೆ ಆಲೇನೆ. ಏನೇ ರಾಣಿ, ಬಿಡು, ಹಾಳಾದ್ರೆ ಅವಳ ಜೀವನ ತಾನೆ, ನಿನ್ಗೇನಾಗಬೇಕಾಗಿತ್ತೆ? ಅದನ್ನ ಕಟ್ಕೊಂಡು ಈಗ ನಿನ್ನಿಂದನ ನಾನು ಶಿಲ್ಪನು ಕೆಟ್ಟರಾದ್ವಿ, ತವ್ರ ಮನೆಯಿಂದನ ದೂರ ಆಗಂಗಾಯ್ತು. ಏನೇ ರಾಣಿ, ಇಷ್ಟೆಲ್ಲ ಆದ್ರೂ ನಿನ್ಗೆ ಕೊಬ್ಬು ಮಾತ್ರ ಕರಗಿಲ್ಲ ಅಲ್ವೇ? ನಾಚಿಕೆ ಆಗಲ್ವ ನಿನ್ಗೆ? ನನಗೆ ಕಪ್ಪಾಳಕ್ ಬಾರಿಸ್ಬೇಕು ಅನ್ನಿಸ್ತಿತ್ತು ನಿನ್ನ ಅಲ್ಲೇನೆ. ಆದ್ರೆ ಏನ್ ಮಾಡ್ತೀಯ, ದೊಡ್ಡವರೆಲ್ಲ ಇದಾರಲ್ಲ ಅವ್ರು ವಿಚಾರಣೆ ಮಾಡ್ತಾರೆ ಅಂತ ನಾ ಸುಮ್ಮನಿದ್ದೆ. ನಾಚಿಕೆ ಆಗಲ್ವೇನಿ ಇಂಥ ಕೆಲಸ ಮಾಡಕ್ಕೆ? ಓಹೋ, ಇವಳು ಬೇರೆ ಬಂದವಳೆ ಮನೆಗೆ ಬಿದ್ದಿರೋದ್ ಬಿಟ್ಟು ಇಲ್ಲಿಗ ನಾನು. ನೀನ್ ಯಾಕೆ ಬಂದೆ? ಹೋಗು ಮುಚ್ಕೊಂಡು. ಮುಚ್ಕೊಂಡು ಹೋಗು, ಗಿಚ್ಕೊಂಡು ಹೋಗು ಅಂದ್ರೆ ಸುಮ್ಮನಿರಲ್ಲ ನೋಡು. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ನಿಂದೆ ಜೋರಾಗೈತೆ. ಏನೂ ಇಲ್ಲ, ಸುಮ್ಮನೆ ಹೋದೆ ಸರಿ. ಇವಾಗ ಹೋಗ್ಲಿಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನು ಮಾಡ್ತೀನಾ? ನನ್ನ ಜೀವನ ನಿನ್ನ ಹಾಳು ಮಾಡಕ್, ಸರ್ವನಾಶ ಮಾಡಕ್ ಹೊರಟಿದ್ದಲ್ಲ, ನಿನ್ ಕಾಪಾಡಕ್ಕೆ ಬಾರಿಸ್ಬೇಕು ಅನ್ನಿಸ್ತೈತೆ, ಮನೆಯಾಗೆ ಮಾಡ್ಬೇಕು ಅನ್ನಿಸ್ತಿದ್ದ, ಇಲ್ಲಿ ಮಾಡ್ಬೇಕಾಗುತ್ತೆ ನೋಡು. ಒಡಿಯೇ ನೋಡೋಣ. ಅಮ್ಮ, ಏನು ನೀನು ಹಿಂಗ್ ಕೆನ್ನಿಗೆ ಹೊಡಿತಾ ಇದ್ದೆ ಬೀದಿಗೆ? ಕೆನ್ನಿಗೆ ಹೊಡಿಯದೆ ಇನ್ನೊಂದು ಕೆನ್ನಿಗೆ ಹೊಡಿತೀನಿ. ನಾನು ಹಿಂಗೆ ಮಾತಾಡ್ತಾ ಇದ್ದೆ, ಸುಮ್ಮನೆ ಹೋಗ್ತಾ ಇರೋ ನಿಮ್ಮೂರಿಗೆ ನೀನು. ನಾನು ನೋಡಿಯಕ್ಕೆ ಗೊತ್ತಾಳೆ. ಓಹೋ, ತಪ್ಪು ಮಾಡಿ ಇವಳು. ಇವತ್ತು ನನ್ನ ಕೆನ್ನಿಗೆ ಬಾರಿಸ್ತೆ ತಾನೆ, ನೋಡ್ತಾ ಇರು, ನಿನಗೂ ಇಂಥ ಕಾಲ ಬಂದೇ ಬರುತ್ತೆ. ಈ ಅಮ್ಮ ಬರ್ದಿದ್ರೆ ನಿನ್ ಜೀವನ ಇವತ್ತು ಬೀದಿಲಿರೋದು. ಥೂ ಅಂತ ನಾವು ಉಗ್ಯಾರು ನಿನ್ ತವ್ರ ಮನೆಗೆ ಎಲ್ಲಾರು. ಆದ್ರೆ ಈ ಅಮ್ಮ ಬಂದು ಎಲ್ಲ ಹಾಳು ಮಾಡ್ಬಿಟ್ಲು. ಇದು ಹಿಂಗೆ ಇರಲ್ಲ ಶಾಶ್ವತವಾಗಿ. ಇನ್ನೊಂದು ಟೈಮ್ ಬಂದೇ ಬರುತ್ತೆ ನನಗೂನು. ಅವಾಗ ನೋಡ್ಕೊಂತೀನಿ ನಿನ್ನ. ಓಹೋ, ನೋಡ್ಕೊಂತಾಳಂತೆ. ಅದೇನ್ ನೋಡ್ಕೊಂತೀಯೋ ನೋಡ್ಕೋ ಹೋಗು. ನಿನ್ ತವ್ರ ಮನೆಗೆ ಬಿಟ್ಕೊಂಡ್ರೆ ತಾನೆ. ಇನ್ನೊಂದು ವರ್ಷ ತಕ ಬರಬಾರ್ದು ನೀನು. ಬರಬಾರ್ದು. ಬಂದೇ ಬರ್ತೀನಿ ಕಣೆ. ಓಹೋ, ಇವಳು ಏನೋ ಅಂದ್ಕೊಂಡ್ಬಿಟ್ಟವಳೆ, ಬರಲ್ಲ ಅಂತಾನ. ದೇವಿ ಸರಿಯಾಗಿ ಕೊಟ್ಟೆ ನೋಡ ಅವಳಿಗೆ. ಇದನ್ನ ಅಲ್ಲೇ ಕೊಡ್ಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ಯಾ, ಬಂದು ಕೆನ್ನಿಗೆ ಬಾರಿಸಿ. ಕಣ್ಣಸ್ಮಕಯ್ಯ, ನನಗೆ ಅಲ್ಲೇ ಕೆನ್ನಿಗೆ ಬಾರಿಸ್ಬೇಕು ಅನ್ನೋ ಸಿಟ್ಟು ಬಂದಿತ್ತು. ಆದ್ರೆ ಏನ್ ಮಾಡ್ತೀಯ, ಅಲ್ಲಿ ಎಲ್ಲರೂ ಇದ್ರಲ್ಲ, ಎಲ್ಲರ ಎದುರುನು ನಾನು ಕೈ ಮಾಡಿದ್ರೆ ಸರಿ ಇರಲ್ಲ ಅಂತ ಸುಮ್ಮನೆ ಇದ್ದೆ. ಅದಕ್ಕೆ ಬಂದೆ ಇಲ್ಲಿಗೆ ಹಿಂದೇನೇನೆ. ಅದೆಲ್ಲ ಇದಾಳೋ ಇಲ್ವೋ, ಇದ್ರೆ ಏನಾರ ಮಾತಾಡಿದ್ರೆ ಸರಿಯಾಗಿ ಕೊಡೋಣ ಅಂತಾನ. ಹಂಗೆ ಮಾತಾಡಿವಳು, ಹಂಗೆ ಕೊಟ್ಟೆ ನಾನು ಸರಿಯಾಗಿ. ನನಗೆ ಇವಾಗ ಸಮಾಧಾನ ಆಯ್ತು. ಸರಿ ಅಮ್ಮ, ಆಯ್ತು, ನಾನಿನ್ ಬರ್ತೀನಿ, ಹೋಗು. ಸರಿ ಆಯ್ತು ಕಣ್ಣಸ್ಮಕಯ್ಯ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ಹೋಗ್ಬಾ. ಆ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ಸರಿ ಅಮ್ಮ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.